ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹರಿಯುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನೆನಹೆಂಬ ಪಾಶದಲ್ಲಿ ಕಟ್ಟಿ ಉಳಿಹಿಕೊಳ್ಳ ಅಖಂಡೇಶ್ವರ ಅಂತ ಷಣ್ಮುಖ ಶಿವಗಳು ಹೇಳ್ತಾರೆ. ಮನ ಅನ್ನುವಂಥದ್ದು ಬಹಳ ಒಂದು ಕಿತಾಪತಿ. ಈ ಒಂದು ಮನಸ್ಸಿಗೆ ಹತೋಟಿ ಮಾಡೋದಂತಂದರೆ ಭಾಳ ಕಷ್ಟ. ಕಾರಣ ಅಂತಂದರೆ ಸದಾ ಕಾಲ ಒಂದು ಕ್ಷಣವೂ ಬಿಡದಂತೆ ಅಲಿದಾಡ್ತಿರ್ತದೆ. ಅಷ್ಟೇ ಅಲ್ಲ, ಆ ಮನ ಸದಾ ಕಾಲ ಓಡ್ತಿರ್ತದೆ. ಒಂದು ಓಶೋರು ಹೇಳ್ತಾರೆ, ಒಂದು 15 ನಿಮಿಷ ತನಕ ನಿಮ್ಮ ಮನಸ್ಸಿನಾಗ ಏನು ಬರ್ತದೋ ಅದನ್ನು ಬರೆದಿಡ್ರಿ. ಏನೂ ಮುಚ್ಚುಮರೆ ಇಲ್ಲದೆ ಏನೇನು ಬರ್ತದೋ ಅದನ್ನೆಲ್ಲ ಇನ್ನೊಬ್ಬರಿಗೆ ತೋರಿಸೋ ಅಗತ್ತಿಲ್ಲ. ಅದನ್ನೆಲ್ಲ ಬರೆದಿಟ್ಟಿದ್ದಾದ್ರೆ ಅದು ಆಮೇಲೆ ಓದ್ಕೊಂಡ್ರೆ ನನ್ನ ಮನಸ್ಸು ಇಷ್ಟು ಹುಚ್ಚ, ನನ್ನ ಮನಸ್ಸು ಇಷ್ಟು ವಿಕಾರನ, ಏನೋ ಒಂದು ನಮಗೆ ಗೊತ್ತಾಗ್ತದೆ ನಮ್ಮ ಮನಸ್ಸಿನ ಬಗ್ಗೆ. ಅಂಥ ಮನಸ್ಸು ಸದಾಕಾಲ ಒಂದು ಕನಸನ್ನು ಕಾಣ್ತಿರ್ತದೆ, ಅಥವಾ ಒಂದು ನೆನಪನ್ನು ಮಾಡ್ತಿರ್ತದೆ, ಅಥವಾ ಆ ನೆನಪಿನಿಂದ ಏನೋ ಮಾಡಬೇಕು ಅಂತ ಯೋಚಿಸ್ತಿರ್ತದೆ. ಈ ಸುಮ್ಮನೆ ಒಂದು ನಾಯಿ ಮುಂದೆ ಬಂತು ಅಂತ ಇಟ್ಕೋರಿ. ಆ ನಾಯಿ ನಾವು ಎಂಥ ಒಂದು ಸ್ಥಾನದಾಗ ಎಂಥದೇ ಒಂದು ನಾಯಿ ನೋಡಿದ್ವಲ್ಲ. ನಾವು ಸಣ್ಣವ್ರದಾಗ ಸಾಲಿಗೆ ಹೋಗಾಗ ಎಂಥ ನಾಯಿ ನೋಡಿದ್ವಿ. ಮತ್ತು ಆ ನಾಯಿ ನೆನಪಾಗ್ತಾ ನಾವು ಸಾಲಿಗೆ ಹೋಗುವಂಥ ಒಂದು ಗೆಳೆಯರು ನೆನಪಾಗ್ತಾರೆ. ಆ ಗೆಳೆಯರು ನೆನಪಾಗ್ತಾ ಸರ್ ನೆನಪಾಗ್ತಾರೆ. ಆ ಸರ್ ನೆನಪಾಗ್ತಾ ಸಾಲಿ ಎಲ್ಲ ನೆನಪಾಗ್ತದೆ. ಸಾಲಾಗ ಏನು ಮಾಡ್ತಿದ್ವಿ ನೆನಪಾಗ್ತದೆ. ಅದು ಹಾಗೆ ಒಂದ್ರ ಹಿಂದೆ ಒಂದು ನಡೆದಿದ್ದೇ ನಾಟಕ. ಆ ನಾಟಕವನ್ನು ನಡೀತಾನೇ ಇರ್ತದೆ. ಅದನ್ನು ನಾವು ನೋಡ್ತಾನೇ ಇರ್ತೀವಿ. ಅದಕ್ಕೆ ಓಡ್ತಾ ಇರೋದೇ ಸಂಸಾರ, ನಿಲ್ಲೋದೇ ಧರ್ಮ. ನಾವು ಓಡಿ 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 ಏನು ಪಡಿತೀವಿ ಅಂತಂದರೆ, ಓಡಿ ನಾವು ವಸ್ತುಗಳನ್ನು ಪಡಿತೀವಿ. ನಿಲ್ಲೋದ್ರಿಂದ ನಾವು ಆ ವಸ್ತುಗಳ ಒಡೆಯನನ್ನು ಪಡಿತೀವಿ. ನಾವು ನಿಲ್ಲೋದು ಹೆಂಗ್ರಿ? ಮನಸ್ಸು ಹೆಂಗೆ ನಿಲ್ಲಿಸೋದು? ಅದು ಅಸಾಧ್ಯ. ನಾವು ನಿಲ್ಲಿಸ್ಬೇಕಂದಷ್ಟು ಇನ್ನೂ ಹುಚ್ಚಾಟ ಮಾಡ್ತದದು. ಅದು ಹೆಂಗೆ ನಿಲ್ಲಿಸ್ಲಿಕ್ಕಾಗ್ತದ? ಇಲ್ಲ, ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ನಾವು ಬಿಡಬೇಕಾಗಿಲ್ಲ. ಯಾಕಂತಂದ್ರೆ ಮಹಾತ್ಮರು ಕೆಲವು ಐಡಿಯಾಗಳು ಹೇಳ್ತಾರೆ. ಆ ಐಡಿಯಾದ ಪ್ರಕಾರ ನಾವು ಹೋಗಬೇಕಾಗ್ತದೆ. ಅಂಥ ಮನಸ್ಸನ್ನು ನಾವು ಮಧ್ಯದೊಳಗೆ ನಿಲ್ಲಿಸ್ಬೇಕು. ಆ ಕಡೆಗೂ ಅತಿ ಆಗದಂತೆ, ಈ ಕಡೆನೂ ಅತಿ ಆಗದಂತೆ ವ್ಯವಹಾರ ಇರಬೇಕು. ಇನ್ನೊಂದು ಅಂತಂದರೆ ಒಂದು ಧ್ಯಾನ. ಒಂದು ಕಡೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ, ಇವು 3 ಮಾಡಿದಾಗ ಪೂರ್ಣ ಆಗ್ತದೆ ಪೂಜಾ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಒಂದು ಮನಸ್ಸಿನ ಆನಂದಕ್ಕಾಗಿ ದೇವರಿಗೆ ಶೃಂಗಾರ ಮಾಡಿ ನೋಡೋದು ಅದೊಂದು ಪೂಜೆ. ಆಮೇಲೆ ನಿರೀಕ್ಷಣೆ, ಆ ಲಿಂಗವನ್ನು ನೆಟ್ಟ ದೃಷ್ಟಿಯಿಂದ ನೋಡೋದೊಂದು ಏಕಾಗ್ರತೆಯ ಅದು ಕೂಡ ಒಂದು ವಿಧಾನ. ಅದು ಲಿಂಗ ನಿರೀಕ್ಷಣೆ. ಆಮೇಲೆ ಲಿಂಗದ ಧ್ಯಾನ. ಆ ಧ್ಯಾನ ಮಾಡೋದಂದರೆ ಮನಸ್ಸನ್ನು ನಿಲ್ಲಿಸೋದು. ಪ್ರತಿ ಹಂತದಲ್ಲೂ, ಪ್ರತಿ ಧರ್ಮದಲ್ಲೂ ಪ್ರತಿಯೊಂದು ಮನುಷ್ಯ ಈ ಧ್ಯಾನಕ್ಕೆ ಹೋಗಲಾರ್ದೆ ಎಂದೂ ಪೂರ್ಣತ್ವಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆ ಧ್ಯಾನದಲ್ಲಿ ಅವನು ತೊಡಗಿಸಿಕೊಂಡಾಗ ಆ ಮನಸ್ಸು ಸದಾ ಕಾಲ ಅದು ಹರಿಯೋದು ನಿಲ್ಲಿಸೋದಿಲ್ಲ. ನಾವು ಏನು ಮಾಡಬೇಕು ಅಂತಂದರೆ, ಆ ಮೋಡಗಳು ತಾನಾಗೆ ಬರ್ತಿರ್ತವೆ, ತಾನಾಗೆ ಹೋಗ್ತಿರ್ತವೆ. ಅದನ್ನು ಬರೀ ಗಮನಿಸಬೇಕಷ್ಟೆ. ನಾವು ರೋಡ್ ದಂಡಿಯೊಳಗೆ ನಿಂತು ಹೆಂಗೆ ವಾಹನಗಳು ಹೋಗ್ತಿರ್ತವೆ, ಬರ್ತಿರ್ತವೆ, ಬೇರೆ ಬೇರೆ ವಾಹನಗಳು ಹೋಗ್ತವೆ, ಅದು ಸುಮ್ಮನೆ ನಾವೇ ಆಗಿದ್ದುಕೊಂಡು ಅದನ್ನು ಗಮನಿಸಬೇಕು. ಬರೀ ಗಮನಿಸೋದಷ್ಟೇ, ಅದರ ಕಡೆಗೆ ಉಪೇಕ್ಷೆ ಮಾಡಬೇಕು ಅಂತ ಬುದ್ಧ ಹೇಳ್ತಾರೆ. ಉಪೇಕ್ಷೆ ಅಂದ್ರೇನು? ಅಲಕ್ಷ್ಯ ಮಾಡೋದು. ಅಲಕ್ಷ್ಯ ಮಾಡಬೇಕು. ಅದಕ್ಕೆ ಹಾಗೇ ಮನಸ್ಸು ತಾನೇ ಅದು ಹರಿದಾಡ್ತಿರ್ತದೆ. ಯೋಚನೆಗಳು ಬರ್ತಿರ್ತವೆ, ಹೋಗ್ತಿರ್ತವೆ. ದಿನಾಲೂ ನಾವು
ಸುಮ್ಮನೆ ಸಾಕ್ಷಿಯಾಗಿ ಗಮನಿಸ್ತಾ ಇದ್ದಂಗೆ ಯಾಕೋ ನಮಗೆ ರೆಸ್ಪಾನ್ಸ್ ಕೊಡೋದಿಲ್ಲ ಇವರು, ಈ ನನಗೇನೂ ಒಂದು ಪ್ರಚೋದನೆ ಕೊಡ್ತಾ ಇಲ್ಲ ಇವರು, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಇವರು, ನಾನು ವೈದಲ್ಲಿ ಬರ್ತಾ ಇಲ್ಲ ಇವರು ಅಂತ ಅದಕ್ಕೆ ಬೇಜಾರಾಗಲಿ ಶುರುವಾಗ್ತದೆ. ಇಲ್ಲಿ ನನ್ನ ಆಟ ನಡೆಯಂಗೆ ಕಾಣಲ್ಲ ಅಂತ ಸುಮ್ಮನೆ ಕೂಡಗೊಡೋದಿಲ್ಲದು. ಕುಂತ್ರೆ ಏನು ಮಾಡ್ತದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿಲ್ಲ ಕುಂತು, ಏನಾರೇ ಒಂದು ಸಿನಿಮಾ ನೋಡಬಾರ್ದಾ, ಮನೋರಂಜನೆ ಆಗ್ತದೆ ಅಂತದೆ. ಇಲ್ಲ ಏನೋ ಒಂದು ಬರಿಬೇಕಲ್ಲ, ಓದಬೇಕಲ್ಲ, ಅದನ್ನು ಬಿಟ್ಟು ಸುಮ್ಮನೆ ಕುಂತ್ರೆ ಏನು ಬರ್ತದೆ ಅಂತದೆ. ಇಲ್ಲ ಬೇರೆ ಕೆಲಸ ಮಾಡಬೇಕಲ್ಲ, ಏನಾರು ಗಳಿಕೆ ಆಗ್ತದೆ, ಅದರಿಂದ ದುಡ್ಡು ಬರ್ತದೆ, ಅದನ್ನು ಬಿಟ್ಟು ಸುಮ್ಮನೆ ಕುಂತ್ರೆ ಏನು ಬರ್ತದೆ ಅಂತ ಅದು ವಿಚಾರ ಮಾಡ್ತದೆ. ಈ ಎಲ್ಲ ವಿಚಾರಗಳು ಯಾವುದೇ ಒಂದು ವಿಚಾರಗಳು ಅಲ್ಲ. ಒಬ್ಬ ಗೆಳೆಯನನ್ನು ಭೇಟಿ ಮಾಡೋದಿತ್ತು, ಈಗ ಸುಮ್ಮನೆ ಕುಂತಿಯಲ್ಲ, ಗೆಳೆಯನನ್ನು ಭೇಟಿ ಮಾಡಿ ನಡಿ ಅಂತದೆ. ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಪ್ರಚೋದಿಸಿ ನಮ್ಗೆ ಆ ಕೆಲಸ ಮಾಡ್ಲಿಕ್ಕೆ ಹಚ್ತದೆ. ಅದಕ್ಕೆ ನಾವು ನಿಲ್ಲಬೇಕು. ನಿಲ್ಲುವುದೇ ಧರ್ಮ, ಓಡುವುದೇ ಸಂಸಾರ. ಓಡಿ ನಾವು ಏನು ಪಡಿತೀವಿ ಅಂತಂದರೆ, ನಾವು ಓಡಿ ಓಡಿ ವಸ್ತುಗಳನ್ನು ಪಡಿತೀವಿ, ಆದರೆ ನಿಲ್ಲೋದ್ರಿಂದ ವಸ್ತುಗಳ ಒಡೆಯನನ್ನು ಪಡಿತೀವಿ. ಅದಕ್ಕೆ ನಾವು ಓಡೋದ್ರಿಂದ ಒಂದು ಕಳ್ಕೊಳ್ತೀವಿ, ಅದು ದೇವರನ್ನು. ಅದಕ್ಕೆ ನಾವು ಓಡುವುದನ್ನು ನಿಲ್ಲಿಸುವುದು ಅಂತಂದ್ರೆ ಅರ್ಥ ಮನಸ್ಸನ್ನು ನಿಲ್ಲಿಸೋದು. ಆ ಮನಸ್ಸನ್ನುವಂಥದ್ದು ಮರ್ಕಟ, ಅದೊಂದು ಮಂಗ್ಯ ಇದ್ದಂಗೆ. ಆ ಮಂಗ್ಯ ಏನು ಮಾಡ್ತದಂದ್ರೆ, ಈ ತನು ಅನ್ನೋಂಥ ಗಿಡದೊಳಗೆ ಏರ್ಯದ, ಈ ಶರೀರ ಅನ್ನೋಂಥ ಗಿಡದೊಳಗೆ ಏರ್ಯದ ಏನು ಮಾಡ್ತದಂದ್ರೆ, ಇಂದ್ರಿಯಗಳನ್ನುವಂಥ ಟೊಂಗಿಗಳು ನೋಡ್ರಿ ಇದ್ರೊಳಗೆ. ಆ ಟೊಂಗಿಗಳಿಗೆ ಒಂದೊಂದು ಟೊಂಗಿಗೆ ಒಮ್ಮೊಮ್ಮೆ ಜಿಗಿತಿರ್ತದೆ. ನಾನೇನೋ ತಿನ್ನಬೇಕು ಅಂತಿರ್ತದೆ ಇವು ಟೊಂಗಿಗಳು, ನಾನೇನೋ ಕೇಳಬೇಕು ಅಂತದ ಕಿವಿ, ನಾನೇನೋ ನೋಡಬೇಕು ಅಂತದ ಕಣ್ಣ, ಇವೆಲ್ಲ ಟೊಂಗಿಗಳೇ. ಇಂಥ ಒಂದು ಟೊಂಗಿಗಳಿಗೆ ಯಾವಾಗಲೂ ಜಿಗಿತಿರ್ತದೆ ಯಾವುದು, ಮಂಗ ಅನ್ನುವಂಥ ಮನಸ್ಸು. ಈ ಒಂದು ತನು ಎಂಬ ವೃಕ್ಷದಾಗ ಗಿಡದೊಳಗೆ ಏರ್ಯದ ಈ ಇಂದ್ರಿಯಗಳನ್ನು ಟೊಂಗಿಗೆ ಜಿಗಿತದ, ಅದು ಒಂದೇ ಕಡೆ ಕೂಡೋದೇ ಇಲ್ಲ. ಅದು ಇಂದ್ರಿಯಗಳೆಂಬ ಆ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹರಿಯುತ್ತಿದೆ ನೋಡ್ರಿ. ಭವದತ್ತ ಅಂದ್ರೇನು? ಭವ ಅಂದರೆ ಈ ಒಂದು ಭವಚಕ್ರ, ಹುಟ್ಟು ಮರಣಗಳ ಚಕ್ರ, ಜನನ ಮರಣಗಳ ಚಕ್ರ. ಭವ ಅಂದ್ರೇನು? ಉದ್ಭವಿಸೋದು, ಮೇಲೆ ಉದ್ಭವಿಸೋದು. ಈ ಒಂದು ಭವಚಕ್ರದಿಂದ ಕಡಿಗಾಗದಂದರೆ ಮುಕ್ತಿ. ಅಂಥ ಒಂದು ಭವದ ಕಡೆ ಮುಖ ಮಾಡಿ ಅದು ಹೋಗ್ತಾ ಇದೆ, ಮುಕ್ತಿ ಕಡೆಗೆ ಅದು ಬರ್ತಾ ಇಲ್ಲ, ನಿಶ್ಚಲವಾಗಿ ನಿಲ್ತಾ ಇಲ್ಲ ಅಂತ. ಭವದತ್ತ ಮುಖ ಮಾಡಿ ಅದು ಹರಿಯುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನೆನಹೆಂಬ ಪಾಶದಲ್ಲಿ ಕಟ್ಟಿ ನೋಡ್ರಿ. ಪಾಶ ಅಂದರೆ ಬಂಧನ, ಹಗ್ಗ. ಆ ಯಾವ ಪಾಶದಲ್ಲಿ ಕಟ್ಟಬೇಕು ಮನಸ್ಸಂದರೆ ನೆನಹು, ಪರಮಾತ್ಮನ ನೆನಪು. ಯಾವಾಗಲೂ ಪರಮಾತ್ಮನ ಸ್ಮರಣೆ ಎನ್ನುವಂಥ ಒಂದು ಹಗ್ಗವನ್ನು ತಗೊಂಡು ಅದನ್ನು ಕಟ್ಟಿ ಉಳಿಸಿಕೊಳ್ಳ ಖಂಡೇಶ್ವರ ಅಂತ ಹೇಳ್ತಾರೆ. ಅಂಥ ಮನಸ್ಸನ್ನು ಆ ಹಗ್ಗದಿಂದ ಕಟ್ಟಿ ನಾವು ಉಳಿವಿಕೊಳ್ಳಬೇಕಾಗಿದೆ. ಅದಕ್ಕೆ ಆ ಮನಸ್ಸನ್ನು ನಿಲ್ಲಿಸಬೇಕಾಗಿದೆ, ಆ ಮನಸ್ಸನ್ನು ನಿಶ್ಚಲಗೊಳಿಸಬೇಕಾಗಿದೆ, ಆ ಮನಸ್ಸನ್ನು ಕೊನೆಗೆ ಲಯಗೊಳಿಸಬೇಕಾಗಿದೆ. ಆ ಮುಕ್ತಿಯ ಕಡೆಗೆ ನಾವು ಹೋಗಬೇಕಾಗಿದೆ. ನಿಶ್ಚಿಂತ ನಿಜ ನೆಲೆಯ ಕಡೆಗೆ ನಿಶ್ಚಿಂತ ನಿರಾಭಾರಿಯಾಗಿ ಹರಿಯುವಂಥ ಒಂದು ಯೋಗಿ ಅವನು ಆ ಮನಸ್ಸನ್ನು ಕೊನೆಗೆ ನಿಲ್ಲಿಸ್ತಾನೆ. ಅದು ಹೆಂಗೆ ನಿಲ್ಲಿಸ್ತಾನೆ ಅಂದರೆ, ಧ್ಯಾನ ಎಂಬ ಪ್ರಕ್ರಿಯೆಯಿಂದ ಸಾಕ್ಷೀಭೂತನಾಗಿ ಆ ಮನಸ್ಸು ಹಾಗೇ ಓಡಾಡ್ತಿರ್ತದೆ, ಇವನು ಬರೀ ಗಮನಿಸ್ತಿರ್ತಾನೆ. ಮನಸ್ಸು ಅನ್ನುವಂಥದ್ದು ಎಂಥ ಒಂದು ಉಪದ್ರವಿ ಒಂದು ವಸ್ತು ಇದೆ ಅಂದರೆ, ಅದೇ ನಮಗೆ ಮ್ಯಾಲೆ ಹೋಗ್ಲಿಕ್ಕೂ ಸಹಾಯ ಮಾಡ್ತದೆ. ಯಾವಾಗ ನಮ್ಮ ಹತೋಟಿಗೆ ಬಂದಾಗ ಅದನ್ನು ನಿಶ್ಚಲಗೊಳಿಸ್ಲಿಕ್ಕೆ, ಅದನ್ನು ನಿಲ್ಲಿಸ್ಲಿಕ್ಕೆ, ಅದಕ್ಕೆ ಸುಮ್ಮನಾಗಿಸ್ಲಿಕ್ಕೆ ನಾವು ಧ್ಯಾನವನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆ ಧ್ಯಾನದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಸುಮ್ಮನೆ ಗಮನಿಸ್ತಾ ಇರಬೇಕು. ಮನಸ್ಸಿಗೆ ಯಾವ ಯೋಚನೆಯನ್ನು ಮಾಡದೆ ಸುಮ್ಮನೆ ಗಮನಿಸ್ತಾ ಇರಬೇಕು ಅಷ್ಟೇ ಅಲ್ಲ. ಅದಕ್ಕೆ ನಮ್ಮ ಒಂದು ಮನಸ್ಸನ್ನು ಒಂದು ಕಡೆ ನಿಲ್ಲಿಸಲಿಕ್ಕೆ ನಾಮಸ್ಮರಣೆ ಅಂತ ಒಂದು ಹೇಳಿದ್ದಾರೆ. ಹಿಂದಿನ ಒಂದು ಸಂತರು, ಮಹಾತ್ಮರು,
ಶರಣರು ಎಲ್ಲರೂ ಹೇಳ್ತಾರೆ. ಆ ಧ್ಯಾನ ಅನ್ನುವಂಥ ಒಂದು ಪಾಶಕ್ಕೆ ಆ ಒಂದು ಮಂಗನನ್ನು ಕಟ್ಟಿ ಹಾಕಬೇಕು ಅಂತ ಹೇಳ್ತಾರೆ. ಅಂಥ ಒಂದು ನಾಮಸ್ಮರಣೆ, ಪರಮಾತ್ಮನ ಒಂದು ನೆನಹು, ಪರಮಾತ್ಮನ ಒಂದು ನಾಮವನ್ನು ನಮ್ಮಲ್ಲಿ ಆ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಆ ಮನಸ್ಸು ತಾನಾಗಿಯೇ ಅದು ಒಂದು ಕಡೆ ನಿಲ್ಲಲಿಕ್ಕೆ ಶುರು ಮಾಡ್ತದೆ. ನಾನು ಏನು ಎಷ್ಟೇ ತಿಪ್ಪಲು ಮಾಡಿದರೂ ಕೂಡ ಈ ಮನುಷ್ಯ ನನಗೆ ಸಾಥ್ ಕೊಡಂಗೆ ಕಾಣಲ್ಲ ಅಂತ ತಿಳ್ಕೊಂಡು ಆ ಮನಸ್ಸು ಸುಮ್ಮನೆ ನಿಲ್ಲಕ್ಕೆ ಶುರು ಮಾಡ್ತದೆ. ಆಮೇಲೆ ಅದೇ ಮನಸ್ಸು ನಮ್ಮನ್ನು ಮಹತ್ವಕ್ಕೆ ಕರ್ಕೊಂಡು ಒಯ್ತದೆ. ಅಂಥ ಮನಸ್ಸನ್ನು ನಾವು ಅದನ್ನು ತಯಾರು ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಅದಕ್ಕೆ ಧ್ಯಾನದ ಮುಖಾಂತರ, ನಾಮಸ್ಮರಣೆಯ ಮುಖಾಂತರ ಆ ಮನಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ನಾವು ಆ ಮನಸ್ಸನ್ನು 5 ನಿಮಿಷ ಆದರೂ ನಾವು ಧ್ಯಾನದಲ್ಲಿ ತೊಡಗಿ ಆ ಮನಸ್ಸನ್ನು ನಿಶ್ಚಿಂತಗೊಳಿಸಬೇಕು. ಆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪ ಬರದಂತೆ ಅದನ್ನು ಸ್ಥಿರಗೊಳಿಸಬೇಕು. ಆ ಮನಸ್ಸನ್ನು ಸುಮ್ಮನೆ ಗಮನಿಸ್ತಾ ಇರಬೇಕು. ಸುಮ್ಮನೆ ಗಮನಿಸ್ತಾ ಇರೋದು, ಅದು ಉಪೇಕ್ಷೆ ಮಾಡಬೇಕು. ಉಪೇಕ್ಷೆ ಅಂದರೆ ಅಲಕ್ಷ್ಯ ಮಾಡಬೇಕು. ಹಾಗೆ ಆ ಮನಸ್ಸನ್ನು ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ ಈ ಪ್ರಕಾರದಲ್ಲಿ ಶರಣರು ಹೇಳ್ತಾರೆ. ಅದಕ್ಕೆ ಅದನ್ನು ನಾವು ಆ ಒಂದು ಕಲೆಯನ್ನು ನಾವು ಕೂಡ ಕಲಿತು ಆ ಧ್ಯಾನದಲ್ಲಿ ತೊಡಗಿಸಿಕೊಳ್ಳೋಣ. ನಮ್ಮ ಒಂದು ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಿ ಆ ಆನಂದದ ಸ್ಥಿತಿ ಹೆಂಗಿರ್ತದೆ ಅನ್ನೋದು ಅನುಭವಿಸೋಣ ಅಂತ ಹೇಳ್ತಾ, ಇದುವರೆಗೆ ತಾವೆಲ್ಲರೂ ಕೇಳಿದ್ದವರಿಗೆ ಧನ್ಯವಾದಗಳು. ಈ ಮಾತುಗಳಿಗೆ ವಿರಾಮ ಕೊಡೋಣ. ಶರಣು ಶರಣಾರ್ಥಿ.